ಲೋ ಏನ್ ಕಾಮಿಡಿ ಮಾಡ್ತೀವ್? ಗ್ರಾಚಾರ ಬಿಟ್ಟು ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಯಾರಾದ್ರೂ ಬೆನ್ನಟ್ಟಿಸ್ಕೊಂಡ ಹೋಗ್ತಾರೆ. ಮತ್ತೆ ಟಾಟಾ ಮಾಡ್ತೀನಿ ಅಂದೆ. ಲೋ ಅದು ಟಾಟಾ ಅಲ್ಲ ಕಣೋ, ಕಾಟ. ಕಾಟ ತಪ್ತು ಅಂದೆ. ಓ ನೀನ್ ಆ ತರ ಹೇಳಿದ್ದು? ಮತ್ತಿನ್ನೇನ್ ಬಾಮೈದ, 1 ತಿಂಗಳು ಅವಳ ಕಾಟನೇ ಇರಲ್ಲ. ಹೆಚ್ಚು ಕಡಿಮೆ ಅವಳು ಬರೋಷ್ಟರಲ್ಲಿ ನನ್ ಮದ್ವೆನೇ ಆಗೋಗಿರುತ್ತೆ. ಆಮೇಲೆ ನಾನಾ ಏರಿಯಾ ಅಳಿಯ ಆಗಿರ್ತೀನಿ. ಅಲ್ಲಿಗೆ ಅವಳ ಕಾಟ ಪರ್ಮನೆಂಟ್ ಆಗಿ ತಪ್ತು ಅಂತ ಅರ್ಥ. ಹಬ್ಬ, ಫೈನಲಿ ಅಂತೂ ಇಂತೂ ನಿನಗ್ ಬಿಡುಗಡೆ ಬಗ್ಗೆ ಸಿಕ್ತು. ಇವತ್ತಿಂದ ಎಷ್ಟೇ ಬಿಸಿಲಿದ್ರು ತಣ್ಣಗ್ ಅನ್ಸುತ್ತೆ. ಈ ಖುಷಿನ ನಾವು ಸೆಲೆಬ್ರೇಟ್ ಮಾಡ್ಲೇಬೇಕು ಬಾಮೈದ. ಲೆಟ್ಸ್ ಸೆಲೆಬ್ರೇಟ್. ತಿಂಡಿ ಭಾಳ ಚೆನ್ನಾಗಿತ್ತು ಕಣಯ್ಯ. ಹೌದ್ರಾ? ನೀವು ಇಲ್ಲಿ ತನಕ ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ಆಯ್ತು ಕಣಪ್ಪ, ಬರಲಾ? ಕಾರ್ ಎಲ್ಲಿ ನಿಲ್ಲಿಸಿದೆ ಅವನು? ಅಯ್ಯೋ, ಅಲ್ಲಿ ಯಾಕೋ ನಿಲ್ಸಕ್ಕೆ ಹೋದೆ ನೀನು? ಅಯ್ಯೋ, ಯಾರಾದ್ರೂ ಬನ್ನಿ ಅಪ್ಪ. ಆ ಓನರ್ ಯಾರು ಇದ್ರೆ ನೋಡ್ರಪ್ಪ, ಕಾರು ಓಪನ್ ಆಗ್ತಾ ಇಲ್ಲ. ಏನಾಯ್ತು? ಮಗು ಒಳಗೆ ಸೇರ್ಕೊಂಡ್ಬಿಟ್ಟಿದ್ಯಮ್ಮ. ಅಯ್ಯೋ, ಡೋರ್ ಓಪನ್ ಆಗ್ತಾ ಇಲ್ಲ. ಓನರ್ ಎಲ್ಲಿ? ಯಾರೋ ಗೊತ್ತಿಲ್ಲ, ಲಾಕ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಅಕಸ್ಮಾತ್ ಅವ್ಳು ಏನಾದ್ರು ಉಸಿರಾಟಕ್ಕೆ ತೊಂದರೆ ಆಗ್ಬಿಟ್ರೆ ಈಗ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗ್ಬಿಡ್ತಮ್ಮ. ಇಲ್ಲ ಇಲ್ಲ, ಹಿಂದೆ ಹೋಗಿ, ಹಿಂದೆ ಹೋಗಿ. ನಡಿ ನಡಿ ನಡಿ, ಡಾಕ್ಟರ್ ತಗೊಂಡು ನಡಿಮ್ಮ. ನಡಿ ನಡಿ. ಅಯ್ಯೋ ಇಲ್ಲ, ಇಲ್ಲ. ನನ್ ಮಗು ಸರ್, ಏನಾಯ್ತು ಸರ್ ಮಗುಗೆ? ಏನಾಯ್ತು ಪಾಪಗೆ? ಕಾರ್ನಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ದೀರಲ್ರಿ, ಜ್ಞಾನ ಬೇಡವಾ? ಟೈಮ್ ಸರಿಯಾಗಿ ಆ ಹುಡುಗಿ ಬಂದು ಈ ಪ್ರಾಣ ಕಾಪಾಡ್ತು. ಇಲ್ಲ ಅಂತಂದ್ರೆ ಈ ಪ್ರಾಣಕ್ಕೆ ಕುತ್ತು ಬಂದಿರೋದು ಗೊತ್ತಾ? ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಿಲ್ವ? ನಿಮ್ಮ ಮಕ್ಳು ಯಾಕ್ರಿ ಬೇಕು? ಸರ್, 5 ನಿಮಿಷ ಕೆಲಸ ಅಂತ ಹೋಗಿದ್ದೆ, ಇಷ್ಟೊಂದು ಲೇಟ್ ಆದ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಏನ್ರಿ 5 ನಿಮಿಷ? ಆ 5 ನಿಮಿಷದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಹೊರಗಡೆ ಕರ್ಕೊಂಬಂದು ಮಕ್ಳು ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಯಾಕ್ರಿ ಕರ್ಕೊಂಬರ್ತೀರಾ? ಮನೇಲೆ ಬಿಟ್ಬಿಟ್ಟು ಬರ್ಬೋದಲ್ವಾ? ಚೂರು ಕಾಮನ್ ಸೆನ್ಸ್ ಇಲ್ಲ? ಮಕ್ಕಳ ಜೊತೆ ಇದ್ದಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು ರೀ. ತಗೊಂಡೋಗಿ. ನಿಜವಾಗಲೂ ನೀನು ಆಪತ್ ಬಾಂಧವಳೇ ಕಣಮ್ಮ. ಯಾಕೆ ಗೊತ್ತಾ? ಅವತ್ತು ನನ್ನ ಪ್ರಾಣ ಕಾಪಾಡಿದೆ, ಇವತ್ತು ಆ ಮಗುನ ಪ್ರಾಣ ಕಾಪಾಡಿದೆ. ಅಯ್ಯೋ, ಏನಮ್ಮ ಇಷ್ಟೊಂದು ರಕ್ತ ಸೋರ್ತಾ ಇದೆ? ಪರವಾಗಿಲ್ಲ ಸರ್, ಒಂದ್ ಸಣ್ಣ ಬ್ಯಾಂಡೇಜ್ ಹಾಕೊಂಡ್ರೆ ಸರಿ ಹೋಗುತ್ತೆ. ಏನಮ್ಮ ನೀನು ಇಷ್ಟೊಂದು ರಕ್ತ ಸೋರ್ತಾ ಇದೆ, ಒಂದು ಸಣ್ಣ ಬ್ಯಾಂಡೇಜ್ ಹಾಕ್ಕೊಂಡ್ರೆ ಸರಿ ಹೋಗುತ್ತಾ? ನೀನು ಬಾಮ್ಮ ನನ್ನ ಜೊತೆ. ಅಯ್ಯೋ ಸರ್, ಪರವಾಗಿಲ್ಲ ನೀನು ಬಾಮ್ಮ ನನ್ನ ಜೊತೆ. ಸರ್. ಅದು ನಡಿಯಮ್ಮ. ಇನ್ಮೇಲೆ ಈ ಏರಿಯಾಗೆ ಬರಕ್ಕೆ, ದಿವ್ಯನ ಮೀಟ್ ಮಾಡಕ್ಕೆ ಯಾವ ತರನು ಟೆನ್ಷನ್ನೇ ಇಲ್ಲ. ಇನ್ಮೇಲಿಂದ ದಿನ ಏರಿಯಾಗೆ ಬರ್ತೀನಿ. ದಿನ ಯಾಕೆ, ಈ ಏರಿಯಾಲೆ ಟೆಂಟ್ ಹಾಕ್ಬಿಡ್ತೀನಿ. ಹಾಕು ಬಾಮೈದ, ಇವತ್ತಿಂದ ನನ್ನ ಎಡ್ಕನ್ಗೆ ರೆಸ್ಟ್ ಸಿಕ್ತು. ಈ ಏರಿಯಾಗೆ ಬಂದಾಗಲ್ಲ ಬೇಡ ಬೇಡ ಅಂದ್ರೂ ಬಡ್ಕತ್ತಿತ್ತು. ಬಾಮೈದ, ಇನ್ಮೇಲಿಂದ ನೋ ಟೆನ್ಷನ್.
ಓನ್ಲಿ ಸೆಲಿಬ್ರೇಷನ್. ನನಗೆ ಆಗ್ತಿರೋ ಖುಷಿಗೆ ಒಂದ್ ನಿಮಿಷ ಬನ್ನಿ ಇಲ್ಲಿ. ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ನಿಮ್ಗೇನೋ ಕೊಡ್ಬೇಕು ಅನ್ನಿಸ್ತಾ ಇದೆ. ಒಂದ್ ನಿಮಿಷ. ಹಾ. ಓ ಚೇಂಜ್ ಇಲ್ವಾ? ಇರೋ, ನಾನು ಕೊಡ್ತೀನಿ. ತಗೋ, 10 ರೂಪಾಯಿ ಕೊಡು. ಹಾ ತಗೊಳ್ಳಿ, ಎಂಜಾಯ್ ಮಾಡಿ. ಡೋಂಟ್ ವರಿ, ಓನ್ಲಿ ಸೆಲಿಬ್ರೇಷನ್. ಲೇ, ಅದು 2,000 ರೂಪಾಯಿ ಕಣೋ. ಪರವಾಗಿಲ್ಲ ಬಿಡಿ ಸರ್, ಕೀಪ್ ದ ಚೇಂಜ್. ನೋ ಟೆನ್ಷನ್, ನೋ ಟೆನ್ಷನ್. ನೋ ಟೆನ್ಷನ್. ನೋ ಟೆನ್ಷನ್ ಬಾಮಾಯ್ತಾ, ಓನ್ಲಿ ಸೆಲಿಬ್ರೇಷನ್. ಕಂಡೋರ್ ಕಾಸು ಸಿಕ್ಕಿದ್ರೆ ಎಲ್ರೂ ದಾನಿಗಳಾಗ್ಬಿಡ್ತೀರಾ. ಬಾಮಾಯ್ದ, 1 ತಿಂಗಳು ಸ್ವಾತಂತ್ರ್ಯ ಸಿಕ್ಕಿರ್ಬೇಕಾದ್ರೆ ಆಫ್ಟರ್ ಆಲ್ 2,000 ರೂಪಾಯಿಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ನನ್ನ ನೋಡು, ಎಷ್ಟು ಕೂಲ್ ಆಗಿದ್ದೀನಿ. ಕೂಲಾಗಿಲ್ದೆ ಇನ್ನೇನ್ ಮಾಡ್ತೀಯಪ್ಪ? ಕಾಸು ನಂದಲ್ವಾ? ಖುಷಿ ನಿನ್ ಗೆಳೆಯಂದಲ್ವಾ? ಬಾಮಾಯ್ದ, ಹೆಗ್ಲೇರಿರ ಶನಿ ಬಿಟ್ಟೋಯ್ತು ಅಂತ ಖುಷಿಲಿ 2,000 ರೂಪಾಯಿಗೆ ಎಷ್ಟು ಸೊನ್ನೆ ಇದೆ ಅಂತಾನೆ ಮರ್ತೋಗಿದ್ದೀನಿ. ನೀನು ಮರ್ತೋಗ್ಬಿಡೋ. ಲೇ ಬಾಮೈದ, ನನ್ ಕಾಸು ಕೊಟ್ಟು ನೀನ್ ಖುಷಿಯಾಗಿದೆ ಅಂತ ಹೇಳ್ತಿದ್ಯಾ? ಇಷ್ಟು ಓವರ್ ಆಗಾಡ್ತಿದ್ಯಾ ಅಲ್ವಾ? ಮತ್ತೆ ನನ್ನ ಎಡ್ಗಣ್ಣು ಎಗ್ರೋದ್ರೂ ಪರವಾಗಿಲ್ಲ, ನಿನಗ ಅಕ್ಕ ಬಂದು ಪುನಃ ತಗೊಳಕೊಳ್ಳಿ. ಇದೇ ಈ ಬಾಮೈದನ್ ಶಾಪ. ಸತ್ಯ, ಡಾಕ್ಟ್ರ್ ಏನು ಹೇಳಿದ್ರು? ಹೇಳು ಸತ್ಯ, ನಾವಿನ್ನು ಹರಿಯಾಣಗೆ ಹೋಗ್ಬೋದಲ್ಲ? ಸತ್ಯ, ನಾನು ನಿನ್ನನ್ನು ಕೇಳ್ತಾ ಇರೋದು. ಡಾಕ್ಟ್ರ್ ಹೇಳಿದ್ದಾರೆ 2 ವಾರ ರೆಸ್ಟ್ ತಗೋಬೇಕಂತೆ. ಒಂದು ಸಣ್ಣದಾಗಿ ಫ್ರ್ಯಾಕ್ಚರ್ ಆಗಿದೆ ಅಷ್ಟೇ. ವಾಟ್? 2 ವಾರ ರೆಸ್ಟಾ? ಏನು ಮಾಡ್ಕೊಂಬಿಟ್ಟೆ ಸತ್ಯ? ನ್ಯಾಷನಲ್ ಲೆವೆಲ್ ರೇಸು ತಮಾಷೆನೇ ಅಲ್ಲ. ಹೀಗೆ ಗಾಯ ಮಾಡ್ಕೊಂಡ್ರೆ ರೇಸ್ ಮಾಡೋದಿರ್ಲಿ, ನಿನ್ನ ಬೈಕ್ ಮುಟ್ಟೋಕ್ಕೂ ಬಿಡಲ್ಲ. ಸಾರಿ ಸರ್. ಛೇ, ಎಂಥ ಕೆಲಸ ಆಯ್ತು. ಎಷ್ಟೋ ವರ್ಷ ಆದ್ಮೇಲೆ ನಿನ್ನನ್ನು ನಂಬ್ಕೊಂಡು ರೇಸ್ ಗೆಲ್ತೀವಿ ಅನ್ಕೊಂಡಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ಸತ್ಯ. ಇಂಥ ಅವಕಾಶ ಮತ್ತೆ ನಿನ್ನ ಜೀವನದಲ್ಲಿ ಸಿಗುತ್ತಾ? ಹೌದಪ್ಪ, ಅವಕಾಶಗಳು ಸಿಗೋದು ತುಂಬ ಕಷ್ಟ ನಿಜ. ಆದರೆ ಒಂದು ಮಗು ಪ್ರಾಣ ಹೋಗಿದ್ದಿದ್ರೆ ಮತ್ತೆ ಬರ್ತಾ ಇರಲಿಲ್ಲ. ಏನು? ಮಗು ಪ್ರಾಣನ? ಈ ಮಹಾತಾಯಿ ತನ್ನ ಆಸೆಗಳನ್ನೆಲ್ಲ ಬಲಿಗೊಟ್ಟು ಒಂದು ಸಣ್ಣ ಮಗುವಿನ ಪ್ರಾಣ ಉಳಿಸಿದ್ದಾಳೆ.